ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ನು ಯೂಟ್ಯೂಬ್ ಚಾನಲ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ಯಾರೆಲ್ಲ ಇವತ್ತಿನಿಂದ ಧನುರ್ಮಾಸ ಪೂಜೆ ಪ್ರಾರಂಭ ಆಗಿದೆ, ಯಾರೆಲ್ಲ ಇವತ್ತಿಂದ ಪೂಜೆನ ಶುರು ಮಾಡಿದ್ದೀರಾ, ನಿಮಗಾಗಿ ಒಂದು ಸೂಪರ್ ಆಗಿರೋಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಧನುರ್ಮಾಸದ ಪೂಜೆ ಬಹಳ ವಿಶೇಷ. ಅರುಣೋದಯಕ್ಕೂ 4 ಗಳಿಗೆ ಮೊದಲೇ ಎದ್ದು ಅರುಣೋದಯದಲ್ಲಿ ಪೂಜೆಯನ್ನು ಆರಂಭಿಸಿ ಸೂರ್ಯೋದಯಕ್ಕೂ ಮೊದಲೇ ಪೂಜೆನ ಮುಗಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಮಾಡೋದ್ರಿಂದ 1000 ವರ್ಷಗಳ ಪೂಜಾ ಫಲ ನಮಗೆ ಒಂದೇ ದಿನದಲ್ಲಿ ಲಭ್ಯ ಆಗುತ್ತೆ. ಅಷ್ಟು ಅದ್ಭುತವಾದ ಪೂಜೆ ಧನುರ್ಮಾಸದಲ್ಲಿ ನಾವು ಮಾಡುವಂಥ ಪೂಜೆ ಅಷ್ಟು ಅದ್ಭುತ ಆಗಿರುತ್ತೆ ಅಂತ ಹೇಳ್ತಾರೆ. ಸೂರ್ಯನು ಈಗ ಧನುರಾಶಿಯಲ್ಲಿ ಇರುವ ಕಾರಣ ಈಗ ಧನುರ್ಮಾಸ ಅಂತ ಕರೀತಾರೆ. ಸೂರ್ಯನು ಯಾವ ರಾಶಿಯಲ್ಲಿ ಇರುತ್ತಾನೋ ಆ ರಾಶಿಯ ಮಾಸದ ಹೆಸರನ್ನು ಹೇಳ್ತಾರೆ. ಸೂರ್ಯನು ಯಾವ ದಿನ ಧನುರಾಶಿಯನ್ನು ಸೂರ್ಯೋದಯದ ಒಳಗಡೆ ಪ್ರವೇಶನ ಮಾಡ್ತಾರೋ ಆ ದಿನವೇ ಧನು ಪೂಜೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಧನುರ್ಮಾಸ ಪೂಜೆ ಸಮಾಪ್ತಿ ಆಗೋದಿಲ್ಲ. ಯಾವ ದಿನ ಕೊನೆಯದಾಗಿ ಸೂರ್ಯೋದಯದ ಒಳಗೆ ಧನುರಾಶಿಯಲ್ಲಿ ಸೂರ್ಯ ಇರ್ತಾನೋ ಆ ದಿನವೇ ಧನುರ್ಮಾಸದ ಪೂಜೆ ಸಮಾಪ್ತಿ ಅಂತ ಹೇಳ್ಬೋದು. 4 ಗಳಿಗೆ ಮೊದಲು ಅಂದರೆ 1 ಗಳಿಗೆಗೆ 24 ನಿಮಿಷ, 4 ಗಳಿಗೆ ಅಂದರೆ 96 ನಿಮಿಷ, ಅಂದರೆ ಸೂರ್ಯೋದಯದಕ್ಕಿಂತ 96 ನಿಮಿಷ ಮೊದಲೇ ನಾವು ಅರುಣೋದಯ ಶುರುವಾಗುತ್ತೆ. ಆ ಸಮಯದಲ್ಲಿ ನಾವು ಪೂಜೆನ ಮಾಡೋದ್ರಿಂದ ನಮಗೆ ಧನುರ್ಮಾಸದಲ್ಲಿ ಸಿಗೋವಂಥ 1000 ವರ್ಷಗಳ ಪೂಜಾ ಫಲ ಏನಿದೆ ಆ ಒಂದು ದಿನದಲ್ಲಿ ನಮಗೆ ಆ ಒಂದು ಪೂಜೆಯಲ್ಲಿ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಜೊತೆಗೆ ಈಗಿನ ಕಾಲದಲ್ಲಿ ಮನುಷ್ಯರು ಯಾರು 1000 ವರ್ಷಗಳ ಕಾಲ ಬದುಕೋದಿಲ್ಲ ಮತ್ತು ಬದುಕಿದಷ್ಟು ದಿನವೂ ಪೂಜೆನ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಈ ಧನುರ್ಮಾಸದಲ್ಲಿ ಮಾಡೋ ಒಂದು ದಿನದ ಪೂಜೆಯಿಂದ ನಮಗೆ 1000 ವರ್ಷದ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಯಾವುದೇ ಕೆಲಸ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ಈ ಧನುರ್ಮಾಸದಲ್ಲಿ ನಮ್ಮ ಬೇಡಿಕೆಯನ್ನು ಇಟ್ಕೊಂಡು ಪ್ರತಿದಿನ ತಪ್ಪದೇ ಧನುರ್ಮಾಸ ಅರುಣೋದಯದಲ್ಲಿ ನಾವು ಪೂಜೆನ ಮಾಡಿದ್ರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಅರುಣೋದಯ ಕಾಲ ಏನಿದೆ ತುಂಬ ಪ್ರಶಸ್ತ ಕಾಲ ಅಂತ ಹೇಳ್ಬೋದು ಮತ್ತು ಉತ್ತಮವಾಗಿದೆ. ಇದು ನಾವು ಯಾವಾಗ ಪೂಜೆನ ಶುರು ಮಾಡಬೇಕು ಅಂದರೆ ಸಂಪೂರ್ಣ ಕತ್ತಲು ಇರುತ್ತೆ. ಈ ಕತ್ತಲಿದ್ದ ಸಮಯದಲ್ಲಿ ನಾವು ಪೂಜೆನ ಶುರು ಮಾಡಬೇಕು. ಇನ್ನು ನಕ್ಷತ್ರಗಳು ಕೂಡ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇನ್ನೇನು ಆ ಸೂರ್ಯೋದಯದ ಲಕ್ಷಣಗಳು ಗೋಚರಿಸುವಾಗ ಪೂಜೆನ ಶುರು ಮಾಡಿದ್ರೆ ಇದು ಮಧ್ಯಮ ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ರೀತಿ ಈ ಪೂಜೆನ ಮಾಡುವಾಗ ಸೂರ್ಯೋದಯ ಏನಾದರೂ ಆಗಿದ್ದರೆ ಇದು ಅಧಮ ಪೂಜೆ. ಸರಳವಾಗಿ ಹೇಳುವುದಾದರೆ ದೇವರು ಯಾವುದೇ ಸಮಯದಲ್ಲಿ ಪೂಜೆನ ಮಾಡಿದ್ರೂ ಫಲ ಕೊಡ್ತಾರೆ ಅಂತ ಹೇಳ್ಬೋದು. ಆದರೆ ಈ ಧನುರ್ಮಾಸದಲ್ಲಿ ಮಾತ್ರ ಅರುಣೋದಯಕ್ಕೆ ಮುಂಚೆ ಪೂಜೆ ಮಾಡಿದ್ರೆ 96 ನಿಮಿಷ ಮುಂಚೆ ಸೂರ್ಯೋದಯಕ್ಕೆ ಮುಂಚೆ ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಪೂಜಾ ಫಲ ಸಿಗುತ್ತೆ. ತಡಪೂಜೆಯಿಂದ ಯಾವುದೇ ಫಲ ಸಿಗೋದಿಲ್ಲ. ಜೊತೆಗೆ ನಿಮ್ಮ ಶ್ರಮವೂ ಕೂಡ ವ್ಯರ್ಥ ಅಂತ ಹೇಳ್ಬೋದು. ಈ ಪೂಜೆಯಲ್ಲಿ ಹುಗ್ಗಿ ಏನಿದೆ, ಬೆಲ್ಲ ಹಾಕಿ ಮಾಡುವಂಥ ಹುಗ್ಗಿ ಮತ್ತು ಮೊಸರನ್ನ ದೇವರ ನೈವೇದ್ಯಕ್ಕೆ ಬಹಳ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ದೇವತೆಗಳ ಪಾಲಿಗೆ ನಮ್ಮ ಅಂದರೆ ಮನುಷ್ಯರ 365 ದಿನಗಳು, ಒಂದು ಹಗಲು ಮತ್ತು ಒಂದು ರಾತ್ರಿ. ಈ ಕಾಲವನ್ನು ಉತ್ತರಾಯಣ ದಕ್ಷಿಣಾಯಣ ಅಂತ ಭಾಗ ಮಾಡಿದರೆ ಈ ಉತ್ತರಾಯಣದಲ್ಲಿ ಸೂರ್ಯ 6 ರಾಶಿಗಳಲ್ಲಿ ಗೋಚರಿಸುತ್ತಾನೆ ಮತ್ತು ದಕ್ಷಿಣಾಯ ಕಾಲದಲ್ಲಿ 6 ರಾಶಿಗಳಲ್ಲಿ ಗೋಚರಿಸುತ್ತಾನೆ. ಈ ಅರುಣೋದಯದ ಕಾಲ ಅದು ದೇವತೆಗಳ ಕಾಲ, ಬ್ರಹ್ಮಕಾಲ ಅಂತ ಕರೀತಾರೆ. ಅದೇ ಸಂದರ್ಭದಲ್ಲಿ ನಾವು ದೇವತೆಗಳನ್ನು ಆರಾಧನೆ ಮಾಡಿದಾಗ ಭಗವಂತ ಸುಪ್ರೀತನಾಗುತ್ತಾನೆ ಅಂತ ಹೇಳಲಾಗುತ್ತೆ. ಹಾಗೆಯೇ ನಾವು ಪ್ರತಿದಿನ ಅರುಣೋದಯಕ್ಕೆ ಎದ್ದು ಪೂಜೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಹಿತಶತ್ರುಗಳ ಕಾಟ, ಬಾಧೆ ಈ ಥರದ್ದು ಏನೇ ಇದ್ದರೂ ಕೂಡ ನಮಗೆ ನಿವಾರಣೆ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಇರುವಂಥ ಆಲಸ್ಯವನ್ನು ಗೆದ್ದು ನಾವು ಬೇಗ ಎದ್ದು ಪೂಜೆನ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಹಾಗೆಯೇ ದೇವರು ನಮಗೆ ಆರೋಗ್ಯ ಮತ್ತು ದೀರ್ಘ ಆಯಸ್ಸು ಪ್ರತಿಯೊಂದನ್ನು ಸಕಲ ಸಾತ್ವಿಕ ಸಂಪತ್ತನ್ನು ನೀಡಿ ಒಳ್ಳೆಯದನ್ನು ಮಾಡಿ ಆಶೀರ್ವಾದನ ಮಾಡ್ತಾನೆ ಅಂತ ಒಂದು ನಂಬಿಕೆ ಇದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಯಾರೆಲ್ಲ ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರಾ ಆ ಪೂಜೆಯ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ಪೂಜೆನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮಗೆ ವಿಷಯನೇ ಗೊತ್ತಿಲ್ಲದೆ ಸುಮ್ಮನೆ ಎಲ್ಲರೂ ಪೂಜೆ ಮಾಡ್ತಾರೆ ನಾವು ಮಾಡ್ತೀವಿ ಅನ್ನೋ ಒಂದು ಕಾರಣದಿಂದ ಪೂಜೆನ ಮಾಡೋದು ಬೇಡ.
ಅದರ ಬಗ್ಗೆ ಏನು ಮಾಹಿತಿ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಆ ಫಲ ಸಿಗುತ್ತೆ. ನಾವು ಗೊತ್ತಿಲ್ಲದೆ ಸೂರ್ಯೋದಯ ಆದಮೇಲೆ ಪೂಜೆ ಮಾಡಿದ್ರೆ ನಾವು ಕಷ್ಟಪಟ್ಟು ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಿದ ಫಲ ಕೂಡ ನಮಗೆ ಸಿಗೋದಿಲ್ಲ. ಸೊ ಆದ್ದರಿಂದ ಸಾಧ್ಯವಾದಷ್ಟು ಅರುಣೋದಯದಲ್ಲಿ ಅಂದರೆ 5 ಗಂಟೆ 4:45 5 ಗಂಟೆ ಸಮಯದಲ್ಲಿ ನಾವು ಪೂಜೆನ ಮಾಡೋದ್ರಿಂದ ನಮಗೆ ಅದರ ಪೂರ್ತಿ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.